ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಫ್ರಾಕ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ಒಂದು ಫ್ರಾಕನ್ನು ಬಿಡಿಸಿಟ್ಟಿದ್ದೀನಿ. ನಿನ್ನೆ ಕ್ಲಾಸಲ್ಲಿ ನಾನು ಅಲ್ಲಿ ಹೇಳಿದ್ದೆ ನಿಮಗೆ. ಈ ಫ್ರಾಕಿನ ಮೆಷರ್ಮೆಂಟನ್ನು ನೋಡ್ತಾ ಹೋಗೋಣ. ಫಸ್ಟಿಗೆ ಫ್ರಾಕಿನ ಮೆಷರ್ಮೆಂಟಲ್ಲಿ ನಮಗೆ ಫುಲ್ ಲೆಂತ್ ಬರ್ತಾ ಹೋಗುತ್ತೆ. ನೋಡ್ತಾ ಇರ್ಬೋದು, ನಾನು ಫುಲ್ ಲೆಂತನ್ನು ಹಾಕ್ತಾ ಇದ್ದೀನಿ. ಫುಲ್ ಲೆಂತನ್ನು ನಾನು ಹೇಗೆ ಹಾಕ್ತಾ ಇದ್ದೀನಿ, ಫುಲ್ ಲೆಂತ್ ಆದಾದಮೇಲೆ ನಮಗೆ ಪೂರ್ಣ ಉದ್ದ. ಫುಲ್ ಲೆಂತ್ ಅಂತ ಹೇಳಿದರೆ ನಮಗೆ ಪೂರ್ಣ ಉದ್ದ ಅಂತ ಹೇಳ್ತಾ ಹೋಗ್ತೀವಿ, ಓಕೆನಾ, ಕನ್ನಡದಲ್ಲಿ ಹೇಳೋದಾದರೆ. ದೆನ್ ನೆಕ್ಸ್ಟ್ ಬಂದರೆ ನಮಗೆ ಪೂರ್ಣ ಉದ್ದ ಏನೋ ತಗೊಂಡಾಯಿತು. ಅದಾದಮೇಲೆ ನಮಗೆ ಬರುವಂಥದ್ದು 1/4 ಚೆಸ್ಟ್ ಮೆಸರ್ಮೆಂಟ್. ಫುಲ್ ಲೆಂತನ್ನು ತಗೊಂಡಿದ್ದೀವಿ, ನೋಡ್ತಾ ಇರ್ಬೋದು. ನಮಗೆ ಫುಲ್ ಲೆಂತ್ ನಾನು ಎಷ್ಟು ತೊಗೊಳ್ತಿದ್ದೀನಿ, 40 ಇಂಚಸನ್ನು ತೊಗೊಂಡಿದ್ದೀನಿ ಆಲ್ರೆಡಿ. ದೆನ್ ನೆಕ್ಸ್ಟ್ ಮೆಷರ್ಮೆಂಟ್ ಬರುವಂಥದ್ದು ನಮಗೆ 1/4 ಚೆಸ್ಟ್ ಮೆಸರ್ಮೆಂಟ್. ನೀವು ನೋಡ್ಬೋದು 1/4 ಚೆಸ್ಟ್ ಮೆಸರ್ಮೆಂಟನ್ನು ಬರಿತಾ ಇದ್ದೀನಿ. ಎದೆಯ ಸುತ್ತಳತೆ, ಈ ಎದೆಯ ಸುತ್ತಳತೆ ಏನಿದೆ ನಮಗೆ, ಅದು ಬಂದುಬಿಟ್ಟು ನಿಮಗೆ 1/4 ಚೆಸ್ಟ್ ಮೆಸರ್ಮೆಂಟ್. ನೋಡಿ, ಕನ್ನಡದಲ್ಲಿ ಎದೆಯ ಸುತ್ತಳತೆ ಅಂತ ಬರ್ತಿದ್ದೀನಿ, ಹಾಗೆ ನಿಮಗೆ ಇಂಗ್ಲೀಷಲ್ಲೂ ಕೂಡ ಬರೀತಿದ್ದೀನಿ 1/4 ಚೆಸ್ಟ್ ಮೆಸರ್ಮೆಂಟ್ ಅಂತ. ಈ 1/4 ಚೆಸ್ಟ್ ಮೆಸರ್ಮೆಂಟ್ ಎಷ್ಟಿರುತ್ತೆ, ನಾನು ಎಷ್ಟು ತೊಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ನಾನು ನಿನ್ನೆ ಹೇಳಿದ್ದೆ 1/4 ಚೆಸ್ಟ್ ಮೆಸರ್ಮೆಂಟನ್ನು ಹೇಗೆ ತಗೊಳ್ಬೇಕು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೀವು ನೋಡ್ಬೋದು 1/4 ಚೆಸ್ಟ್ ಮೆಸರ್ಮೆಂಟನ್ನು ನಾನು 32 ಇಂಚಸನ್ನು ತಗೊಳ್ತಾ ಇದ್ದೀನಿ. ಎಷ್ಟು, 32 ಇಂಚಸ್. ಏನಿದು, ಇದೇ ಸುತ್ತಳತೆ. ದೆನ್ ನೆಕ್ಸ್ಟ್ ಬಂದುಬಿಟ್ಟು ನಾವು ಈ 1/4 ಚೆಸ್ಟ್ ಮೆಸರ್ಮೆಂಟ್ ಏನೋ ತಗೊಂಡಾಯಿತು. ದೆನ್ ನೆಕ್ಸ್ಟ್ ತಗೊಳ್ಳುವಂಥದ್ದು ನಾವು ಏನು, ಆ ಬಾಡಿ ಲೆಂತ್. ಆಫ್ ಬಾಡಿ ಲೆಂತ್ ಅಂದರೆ ಏನು, ನಾನು ನಿನ್ನೆ ತೋರಿಸ್ಕೊಟ್ಟಿದ್ದೆ ಪಿಕ್ಚರಲ್ಲಿ. ಹಾಗೆಯೇ ಇವತ್ತು ನಾನು ಈ ಫ್ರಾಕಲ್ಲಿ ನಮಗೆ ಆಫ್ ಬಾಡಿ ಲೆಂತ್ ಯಾವುದು, ಆಫ್ ಬಾಡಿ ಲೆಂತ್ ಹೇಗೆ ತೊಗೊಳ್ತಾ ಇದ್ದೀನಿ, ಎಷ್ಟು ತೊಗೊಳ್ತಾ ಇದ್ದೀನಿ ಅಂತ ನೋಡೋಣ. ಸೊ ಆಫ್ ಬಾಡಿ ಲೆಂತನ್ನು ನಾನು, ನೀವು ನೋಡ್ಬೋದು ಇಲ್ಲಿ, ಭುಜದಿಂದ ಏನು ಹೊಟ್ಟೆ ಭಾಗಕ್ಕೆ ಅಂತ ಹೇಳಿದ್ರೆ ಶೋಲ್ಡರಿಂದ ವೇಸ್ಟ್ ತನಕ ಎಷ್ಟಿರುತ್ತೆ ಇದೆ ಅಂದರೆ ಆಫ್ ಬಾಡಿ ಮೆಜರ್ಮೆಂಟ್ ಅಂತ ಹೇಳಿದ್ರೆ ನಮಗೆ ಮಾಮೂಲಿಯಾಗಿ 15 ಸಿಗುತ್ತೆ, 16 ಸಿಗುತ್ತೆ. ನಿಮಗಿಂತ ಅದಕ್ಕಿಂತ ಚೂರು ಜಾಸ್ತಿ ಬೇಕು ಅಂತ ಹೇಳಿದ್ರೆ 17ಅನ್ನು ತಗೊಳ್ಬೋದು. ಬಟ್ ನಾವಿಲ್ಲಿ ತಗೊಳ್ತಾ ಇದ್ದೀನಿ 15ಅನ್ನು ತಗೊಳ್ತಾ ಇದ್ದೀನಿ. 15 ಮತ್ತು 16 ಸಾಕಾಗುತ್ತೆ, ಆದರೆ ನಾನು ನಿಮಗೆ ಇಲ್ಲಿ ಜಸ್ಟ್ 15ಅನ್ನು ತಗೊಳ್ತಾ ಇದ್ದೀನಿ, ಅಷ್ಟೇ ಸಾಕು ಅಷ್ಟೇ ಅಂತ ಹೇಳಿಬಿಟ್ಟು. ದೆನ್ ನೆಕ್ಸ್ಟ್ ನಿಮಗೆ ನೋಡಿ 16 ಅಂತ ಕೂಡ ತೋರಿಸ್ತಾ ಇದ್ದೀನಿ ನಾನು. ಅದು ನಾನು ತಗೊಳ್ತಿರೋದು ನಿಮಗೆ 15 ಅಷ್ಟೇ. ಗೊತ್ತಾಗ್ತಿದೆನಾ? ನೋಡಿ, ನಾನಿಲ್ಲಿ ನಿಮಗೆ 15 ಇಂಚಸ್ ಮತ್ತು 16 ಇಂಚಸ್ ತಗೊಂಡಾಗಿದೆ ಏನು ಬಾಡಿ ಲೆಂತನ್ನು. ದೆನ್ ನೆಕ್ಸ್ಟ್ ಬರುವಂಥದ್ದು ನಮಗೆ ಸ್ಲೀವ್. ನೋಡ್ತಿರ್ಬೋದು ನಾನು ಯಾವುದನ್ನು ಬಾಡಿ ಮೆಷರ್ಮೆಂಟ್ ತೊಗೊಂಡಿದ್ದೀನಿ ಅಂತ ಹೇಳಿ. ದೆನ್ ನೆಕ್ಸ್ಟ್ ಬರುವಂಥದ್ದು ನಮಗೆ ಸ್ಲೀವ್ ಮೆಷರ್ಮೆಂಟನ್ನು ನಾವು ಹೇಗೆ ತೊಗೊಳ್ಬೇಕು ನೋಡಿ, ಅಲ್ಲಿ ನಾನು ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀನಿ. ಸ್ಲೀವ್ ಲೆಂತನ್ನು ತೊಗೊಳ್ಬೇಕು. ನಾನಿವಾಗ ಆಲ್ರೆಡಿ ಸ್ಲೀವ್ ಲೆಂತನ್ನು ಎಷ್ಟು ತೊಗೊಳ್ಬೇಕು ಅಂತ ನೋಡ್ತಾ ಹೋಗೋಣ. ಸ್ಲೀವ್ ಲೆಂತ್ ನಮಗೆ ಎಷ್ಟು ಉದ್ದ ಸ್ಲೀವ್ ಬೇಕಾಗಿರುತ್ತೆ ಅಷ್ಟೇ ತೊಗೊಳ್ಬೇಕಾಗಿರುತ್ತೆ. ಜಸ್ಟ್ ನಾನಿಲ್ಲಿ ಮೆಗಾ ಸ್ಲೀವನ್ನು ಸ್ವಲ್ಪ ಸಣ್ಣದಾಗಿ ಸ್ಲೀವನ್ನು ತೊಗೊಳ್ತಾ ಇದ್ದೀನಿ. ಸೊ ಹಾಗಾಗಿ ನಾನು 6 ಇಂಚಸನ್ನು ತೊಗೊಳ್ತಾ ಇದ್ದೀನಿ. 6 ಇಂಚಸ್ ಸಾಕಾಗುತ್ತೆ ನನಗೆ. ಫೋಲ್ಡಿಂಗಿಗೆ ಸೇರಿ ನಾನು 6 ಇಂಚಸ್ಸಿಗೆ ತೊಗೊಂಡಿದ್ದೀನಿ, ಅಂದರೆ 6 ಇಂಚಸ್ಸಿಗೆ ತೊಗೊಂಡಿದ್ದೀನಿ. ದೆನ್ ನೆಕ್ಸ್ಟ್ ಬರುವಂಥದ್ದು ನಮಗೆ ನೆಕ್ ವಿಡ್ತ್ ಮತ್ತು ಭುಜದ ಅಗಲ ಬರುತ್ತಾ ಹೋಗುತ್ತೆ. ಇಲ್ಲಿ ಬರುವಂಥದ್ದು ನಿಮಗೆ ನೆಕ್ ವಿಡ್ತನ್ನು ನಾನು ಎಷ್ಟು ತೊಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕುತ್ತಿಗೆಯ ಅಗಲ. ಈ ಕುತ್ತಿಗೆಯ ಅಗಲನ ನಾನು ಎಷ್ಟು ತೊಗೊಳ್ತಾ ಇದ್ದೀನಿ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನಾನು ಕುತ್ತಿಗೆ ಅಗಲನ್ನು 2.5 ಇಂಚಸ್ ನೋಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಎಲ್ಲಿ ಕುತ್ತಿಗೆ ಅಗಲನ್ನು ತೊಗೊಳ್ತಿದ್ದೀನಿ ಅಂಥೇಳಿ ಅಲ್ಲಿ ನಾನು ನಿಮಗೆ 2.5 ಇಂಚಸ್ ತೊಗೊಳ್ತೀನಿ, ಅಥವಾ 3 ಇಂಚಸ್. ದಪ್ಪ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ 3 ಇಂಚಸ್ ಬೇಕಾಗುತ್ತೆ. ಬಟ್ ನಾನು ಇಲ್ಲಿ ನಿಮಗೆ ಜಸ್ಟ್ 2.5 ಇಂಚಸ್ ತೊಗೊಳ್ತಿದ್ದೀನಿ, 2.5 ಇಂಚಸನ್ನು ತೊಗೊಳ್ತಾ ಇದ್ದೀನಿ. ದೆನ್ ನೆಕ್ಸ್ಟ್ ಬರುವಂಥದ್ದು ನಮಗೆ ಭುಜದ ಅಗಲ ಅಂತ ಹೇಳಿದ್ರೆ ಶೋಲ್ಡರ್ ವಿಡ್ತ್. ಈ ಶೋಲ್ಡರ್ ವಿಡ್ತನ್ನು ನಾವು ಎಷ್ಟು ತೊಗೊಳ್ಬೇಕು ನೋಡಿ, ದಪ್ಪ ಇರ್ತಾರೆ ಮತ್ತು ಸಣ್ಣ ಇರ್ತಾರೆ. ಈ ಶೋಲ್ಡರ್ ವಿಡ್ತನ್ನು ಅಲ್ಲಿ ತೊಗೊಳ್ಬೇಕಾದ್ರೆ ನಾವು ನೋಡಿ ತೊಗೊಳ್ಬೇಕಾಗಿರುತ್ತೆ. ನೋಡಿ, ನಾನು ತೊಗೊಳ್ತಿರೋದು ಜಸ್ಟ್ 3 ಇಂಚಸನ್ನು ತೊಗೊಳ್ತೀನಿ. ಯಾಕಂತ ಹೇಳಿದ್ರೆ ನಾವು ಸಣ್ಣಕ್ಕಿರೋರಿಗೆ ನಾವು ಮೆಷರ್ಮೆಂಟ್ ಹಾಕಿರೋದ್ರಿಂದ ನಾನಿಲ್ಲಿ 3 ಇಂಚಸನ್ನು ತೊಗೊಳ್ತಾ ಇದ್ದೀನಿ, ಓಕೆನಾ. ನೀವು ದಪ್ಪ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ 3.5 ಬರುತ್ತೆ, 4 ಬರುತ್ತೆ, ಇಷ್ಟು ಇಂಚಸ್ ಬರ್ತಾ ಹೋಗುತ್ತೆ, ಗೊತ್ತಾಯ್ತಾ. ದೆನ್ ನೆಕ್ಸ್ಟ್ ನಾವಿಲ್ಲಿ 3 ಇಂಚಸನ್ನು ತಗೊಂಡು ಆಯಿತು, ಶೋಲ್ಡರ್ ವಿಡ್ತನ್ನು ತಗೊಂಡು ಆಯಿತು. ಇದಿಷ್ಟು ನಮಗೆ ಫ್ರಾಕಿನ ಮೆಷರ್ಮೆಂಟ್ ಅಂತ ಹೇಳಿದ್ರೆ, ಫ್ರಾಕಿಗೆ ಏನು ಬಾಡಿ ಮೆಷರ್ಮೆಂಟ್ ತೊಗೊಳ್ತೀವಿ ಅಲ್ವಾ, ಬಾಡಿ ಮೆಷರ್ಮೆಂಟ್ ತೊಗೊಳ್ಬೇಕಾದ್ರೆ ನಾವು ಇಷ್ಟು ಮೆಷರ್ಮೆಂಟ್ನ ತೊಗೊಳ್ಬೇಕು. ದೆನ್ ಇಲ್ಲಿ ನೋಡಿ ಎದೆಯ ಸುತ್ತಳತೆ ಎಷ್ಟಿದೆ, 32 ಇಂಚಸ್ ಇದೆ. ಆ 32 ಇಂಚಸನ್ನು ನಾವೇನು ಮಾಡ್ತೀವಿ, 4ರಿಂದ ಭಾಗಿಸ್ತೀವಿ. 32ಅನ್ನು 4ರಿಂದ ಭಾಗಿಸಿದಾಗ ನಮಗೆ ಎಷ್ಟು ಬರುತ್ತೆ, 8 ಬರ್ತಾ ಇದೆ. 4ನ್ನು ಭಾಗಿಸೋರಿಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ನಾನು ಹೇಳಿದ್ದೆ, ಒಂದು ಟೇಪನ್ನು ಇವಾಗ 1 ಇಂಚಸ್ಸಿಂದ ನಾವು 32 ಇಂಚಸ್ಸಿಗೆ 4 ಫೋಲ್ಡ್ ಅಂದರೆ 4 ಸಲ ಮಡಿಸಿದಾಗ 1ರಿಂದ ಯಾವ ಕೌಂಟಿಂಗ್ ಸಿಗುತ್ತೆ ಫೋಲ್ಡಿಂಗ್ ಎಂಡಿಂಗಲ್ಲಿ ಅದು ನಮಗೆ 1/4 ಚೆಸ್ಟ್ ಮೆಸರ್ಮೆಂಟ್ ಬರುತ್ತೆ ಅಂತ ಹೇಳಿದ್ದೆ, ಗೊತ್ತಾಯ್ತಾ. ನೋಡಿ, ಇಲ್ಲಿ ನಮಗೆ 2 ಇಂಚಸ್ ಸಿಗ್ತಾ ಇದೆ, ಅದಕ್ಕೆ ನಾನು ಪ್ಲಸ್ 2 ಇಂಚಸನ್ನು ಆ್ಯಡ್ ಮಾಡ್ತೀನಿ. ಅಲ್ಲಿಗೆ ಎಷ್ಟಾಗ್ತಿದೆ, 10 ಇಂಚಸ್ ಸಿಗ್ತಿದೆ. ಇದೇ ಸುತ್ತಳತೆ ಎಷ್ಟು ಸಿಗ್ತಿದೆ, 10 ಇಂಚಸ್. ಯಾಕೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ 8 ನಮಗೆ ಕರೆಕ್ಟ್ ಬಾಡಿ ಮೆಷರ್ಮೆಂಟ್ ಸಿಕ್ಕಿದೆ. ಅಲ್ಲಿಗೆ ನಮಗೆ 2 ಯಾಕೆ ಸಿಗ್ತಾ ಇದೆ, +2 ಯಾಕೆ ಅಂತ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ನಾವು, ಅದು ನಮಗೆ
ಅಂದರೆ ಸೈಡ್ ಸೀಮ್ ಹೋಗುತ್ತೆ. ಸೈಡ್ ಸೀಮ್ ಅಂತ ಹೇಳಿದ್ರೆ ಇವಾಗ ನಮಗೆ ಸ್ಟಿಚಸ್ ಹಾಕ್ತೀವಲ್ವ, ಆ ಸ್ಟಿಚಸ್ ಹಾಕಬೇಕಾದ್ರೆ ನಮಗೆ ಅಲ್ಲಿ 1 ಇಂಚಸ್ ಮೈನಸ್ ಆಗುತ್ತೆ. ಆವಾಗ ನಮಗೆ 8 ಇಂಚಸ್ ಬರುತ್ತೆ, ಕರೆಕ್ಟ್ ಬಾಡಿ ಮೆಷರ್ಮೆಂಟ್ ಬರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, 10 ಇಂಚಸನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿ, ನಿಮಗೆ ಪೂರ್ಣ ಉದ್ದ 40 ಇದೆ, ಬಾಡಿ ಮೆಷರ್ಮೆಂಟ್ 15 ಇದೆ. ಈ ಪೂರ್ಣ ಉದ್ದ 40 ಇದೆ, ಹಾಫ್ ಬಾಡಿ ಮೆಷರ್ಮೆಂಟ್ 15 ಇದೆ. 40ರಲ್ಲಿ ನಾವು 15 ಮೈನಸ್ ಮಾಡ್ತೀವಿ. ಯಾಕೆ? ಹಾಫ್ ಬಾಡಿ ಮೆಷರ್ಮೆಂಟ್ ಆಗಿರುತ್ತೆ ಅದು. 40ರಲ್ಲಿ 15 ಮೈನಸ್ ಮಾಡಿದಾಗ ನಮಗೆ 25 ಸಿಗ್ತಾ ಇದೆ. ಆ 25 ಏನು ಸ್ಕರ್ಟ್ ಪಾರ್ಟಿಂದು, ನೀವು ನೋಡ್ತಾ ಇರ್ಬೋದು ಅಲ್ಲಿ ಸ್ಕರ್ಟ್ ಪಾರ್ಟ್. ಆ ಸ್ಕರ್ಟ್ ಪಾರ್ಟಿನ ಮೆಷರ್ಮೆಂಟ್ ಎಷ್ಟು ಸಿಗುತ್ತೆ ನಮಗೆ? 25 ಇಂಚಸ್, 25 ಇಂಚಸ್ ಸಿಗ್ತಾ ಇದೆ. ಅದು ಹೇಗೆ ಸಿಗ್ತಾ ಇದೆ? ಫುಲ್ ಲೆಂತಲ್ಲಿ ನಾವು ಫುಲ್ ಲೆಂತ್ 40 ಇದೆ, ಆ 40ರಲ್ಲಿ ಹಾಫ್ ಬಾಡಿ ಮೆಷರ್ಮೆಂಟ್ ಮೈನಸ್ ಮಾಡ್ತೀವಿ. ಹಾಫ್ ಬಾಡಿ ಮೆಷರ್ಮೆಂಟ್ ಅಂತ ಹೇಳಿ ಭುಜದಿಂದ ವೇಸ್ಟ್ ತನಕ, ಅಂದರೆ ಹೊಟ್ಟೆ ಭಾಗದವರೆಗೆ ನಾವು ಏನು ಮೆಷರ್ಮೆಂಟ್ ತೊಗೊಂಡಿರ್ತೀವಲ್ವ, ಆ ಮೆಷರ್ಮೆಂಟನ್ನು ನಾವೇನು ಮಾಡ್ತೀವಿ, ಅಲ್ಲಿ ಮೈನಸ್ ಮಾಡ್ತೀವಿ. ಆ ಮೈನಸ್ ಮಾಡಿದಾಗ ನಮಗೇನು ಸಿಗುತ್ತಲ್ವ, ಅದು ನಮಗೆ ಸ್ಕರ್ಟ್ ಪಾರ್ಟಿಗೆ ನಾವು ತಗೊಳ್ಳುವಂಥ ಮೆಷರ್ಮೆಂಟ್ ಆಗಿರುತ್ತೆ. ಇದಿಷ್ಟು ಮೆಷರ್ಮೆಂಟ್ ಬಂದುಬಿಟ್ಟು ನಿಮಗೆ ಒಂದು ಫ್ರಾಕಿನ ಬಾಡಿ ಮೆಷರ್ಮೆಂಟ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಈ ಬಾಡಿ ಮೆಷರ್ಮೆಂಟಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಆಲ್ರೆಡಿ ನಿಮಗೆ ಚೆಸ್ಟ್ ಮೆಷರ್ಮೆಂಟ್ ಹೇಗೆ ತೊಗೊಳ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ನಾನು ನಿಮಗೆ ಪೂರ್ಣ ಉದ್ದದಲ್ಲಿ ಹೇಗೆ ಬಾಡಿ ಮೆಷರ್ಮೆಂಟ್ ತೊಗೊಂಡು ಮೈನಸ್ ಮಾಡೋದಂತ ಕೂಡ ತೋರಿಸ್ಕೊಟ್ಟೆ. ಹಾಗೆ ಇಲ್ಲಿ ನೋಡಿ, ಒಂದು ಪೇಪರನ್ನು ತೊಗೊಂಡಿದ್ದೀನಿ ಪೇಪರ್ ಕಟ್ಟಿಂಗ್ ಮಾಡೋದಕ್ಕೆ. ಈ ಪೇಪರ್ ಕಟ್ಟಿಂಗ್ ಮಾಡಲಿಕ್ಕೆ ನಾನು ಆಲ್ರೆಡಿ ತೊಗೊಂಡಾಗಿದೆ, ಒಂದು ಪೇಪರನ್ನು ತೊಗೊಂಡಿದ್ದೀನಿ. ಅಥವಾ ಬಟ್ಟೆನ ತೊಗೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ನಾವು ಮಾಡಬೇಕಾಗಿರೋದು ಇಷ್ಟೇ, ನಾವು ಬಟ್ಟೆನ ಮಡಿಸ್ಬೇಕು. ಬಟ್ಟೆ ತೊಗೊಳ್ಬೇಕಾದ್ರೆ ನಾವು 1/4 ಚೆಸ್ಟ್ ಮೆಷರ್ಮೆಂಟಲ್ಲಿ ಬಟ್ಟೆ ಫೋಲ್ಡಿಂಗ್ ತೊಗೊಳ್ಬೇಕಾಗುತ್ತೆ. ಎಷ್ಟು ಅಗಲಕ್ಕೆ ನಮಗೆ ಬಟ್ಟೆ ಮಡಿಸ್ಬೇಕಂತ ನಾವು ಫೋಲ್ಡಿಂಗ್ ತೊಗೊಳ್ಬೇಕು. ನಾವಿವಾಗ 10 ಇಂಚಸ್ ನಮಗೆ ಸಿಕ್ಕಿದೆ, ಹೌದಲ್ವಾ? 10 ಇಂಚಸನ್ನು ಕೌಂಟಿಂಗ್ ತಗೊಂಡು ನಾವು ಬಟ್ಟೆ ಮಡಿಸ್ಬೇಕಾಗಿರುತ್ತೆ. ಅಂತ ಹೇಳಿದ್ರೆ 4 ಮಡಿಕೆ ಆಗಿ ನಾವು ಬಟ್ಟೆನ ಮಡಿಸ್ಬೇಕಾಗಿರುತ್ತೆ. ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಪಾರ್ಟು ಕೂಡ ನಮಗೆ ಒಂದೇ ಸಲ ಕಟ್ಟಿಂಗ್ ಆಗಬೇಕಾಗಿರೋದ್ರಿಂದ ಎರಡೂ ಮಡಿಕೆಯಲ್ಲಿ ಕೂಡ ನಾವು ಬಟ್ಟೆನ ಮಡಿಸ್ತೀವಿ. ಹಾಗೆ ಪೇಪರನ್ನು ಕೂಡ ಫೋಲ್ಡ್ ಮಾಡ್ತೀವಿ. ಸೊ ನಾನಿಲ್ಲಿ ತೋರಿಸ್ಕೊಡ್ತೀನಿ ನಿಮ್ಗೆ ನೋಡಿ ಫೋಲ್ಡ್ ಮಾಡೋದು ಹೇಗಂತ ಎಲ್ಲ ಹೇಳಿ. ನೋಡಿ, ಆಲ್ರೆಡಿ ನಾನು 2 ಫೋಲ್ಡ್ ಮಾಡ್ತಾಯಿದ್ದೀನಿ, 2 ಫೋಲ್ಡ್ ಮಡಿಕೆ ಮಾಡ್ತಾಯಿದ್ದೀನಿ. ಇದು ನಿಮಗೆ ಏನು 2 ಮಡಿಕೆ ಆಯಿತು, ಗೊತ್ತಾಯ್ತಾ? ಈ ಥರ ನಾವೇನು ಮಾಡಬೇಕು, ಪೇಪರನ್ನು ಫೋಲ್ಡ್ ಮಾಡಬೇಕಾಗಿರುತ್ತೆ. ದೆನ್ ನೆಕ್ಸ್ಟು ಇನ್ನೊಂದು ನೋಡಿ, ಇನ್ನೊಂದನ್ನು ಫೋಲ್ಡ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ನಾನು ಯಾವ ಥರ ಅಂದರೆ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಅಂದರೆ ಕ್ರಾಸಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ನಾನು ಒಂದು ಚೌಕ ಟೈಪಲ್ಲಿ ಬಂದಿದೆ ನಮಗೆ, ಹೌದಾ? ಫೋಲ್ಡಿಂಗು ಈ ಥರ ನಮಗೆ ಫೋಲ್ಡಿಂಗ್ ಬರಬೇಕು. ಈ ಫೋಲ್ಡಿಂಗ್ ಬಂದಾದಮೇಲೆ ನಾವು ಮೆಷರ್ಮೆಂಟನ್ನು ನೋಡಬೇಕಾಗಿರುತ್ತೆ. 1/4 ಚೆಸ್ಟ್ ಮೆಷರ್ಮೆಂಟಿಗೆ ಕರೆಕ್ಟ್ ಇದೆಯಾ, ಹಾಫ್ ಬಾಡಿ ಮೆಷರ್ಮೆಂಟ್ ಕರೆಕ್ಟ್ ಇದೆಯಾ ಅಂತ ಹೇಳಿಬಿಟ್ಟು. 1/4 ಚೆಸ್ಟ್ ಮೆಷರ್ಮೆಂಟ್ ಅಂತ ಹೇಳಿದ್ರೆ ಎದೆಯ ಸುತ್ತಳತೆ, ಇವಾಗ ನಾನು ತಗೊಳ್ತಿದ್ದೀನಿ ಅಲ್ವಾ, ಇದು ನಿಮಗೆ ಎದೆಯ ಸುತ್ತಳತೆ ಬರುತ್ತೆ. ನೀವು ಇಂಚಸಲ್ಲೇ ತಗೊಳ್ಬೇಕಾಗಿರುತ್ತೆ. ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ಲಿಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಪೇಪರಲ್ಲಿ ನಾನು ನಿಮಗೆ ಸ್ಕೇಲಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ತುಂಬ ದೊಡ್ಡ ಪೇಪರ್ ಬೇಕಾಗಿರುತ್ತೆ. ಸೊ ಹಾಗಾಗಿ ನಾನು ಸಣ್ಣ ಪೇಪರಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಂಚಸಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ನೀವು ಇಂಚಸಲ್ಲೇ ತಗೊಳ್ಬೇಕು. ಅಂದರೆ ಬಟ್ಟೆ ಕಟ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಪೇಪರ್ ನಿಮಗೆ ಸಾಕಾಗುವಷ್ಟಿದೆ ಅಂತ ಹೇಳಿದ್ರೆ ನೀವು ಇಂಚಸಲ್ಲೇ ಅಂದರೆ ಪೇಪರ್ ಕಟಿಂಗ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಸಣ್ಣದಾಗಿ ಸ್ಕೇಲಲ್ಲಿ ಪೇಪರ್ ಕಟಿಂಗ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ. ನೋಡಿ, ನಾನು ಇವಾಗ 1/4 ಚೆಸ್ಟ್ ಮೆಷರ್ಮೆಂಟ್ ಎಷ್ಟು ಬಂದಿದೆ, 10 ಬಂದಿದೆ. 10ಅನ್ನು ನಾನಿಲ್ಲಿ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ದೆನ್ ನೆಕ್ಸ್ಟ್ ನಾನು ಹಾಫ್ ಬಾಡಿ ಮೆಷರ್ಮೆಂಟ್ ಬಂದಿದೆ ಅಲ್ವಾ, ಅದನ್ನು ಕೂಡ ಮಾರ್ಕಿಂಗ್ ಮಾಡ್ತಿದ್ದೀನಿ. ಎಷ್ಟಾಗಿ ಬಂದಿದೆ ನನಗೆ 15. ಈ ಸ್ಕೇಲ್ ಬಂದುಬಿಟ್ಟು ನಿಮಗೆ 15 ಇಂಚಸಲ್ಲಿದೆ. ಸೊ ಹಾಗಾಗಿ ನಾನು 15 ಇಂಚಸನ್ನು ಕರೆಕ್ಟಾಗಿ ತಗೊಳ್ತಾ ಇದ್ದೀನಿ. ಗೊತ್ತಾಗ್ತಿದೆಯಾ? ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಕೂಡ ನಾನು, ಅದರಲ್ಲಿ ಕೂಡ ಎಷ್ಟು 15 ಇಂಚಸ್ಸಿಗೆ ಕರೆಕ್ಟಾಗಿ ತಗೊಳ್ತಾ ಇದ್ದೀನಿ. ದೆನ್ ನೆಕ್ಸ್ಟು ನಾನು ತಗೋಬೇಕಾಗಿರುವಂಥದ್ದು, ಇವಾಗ ನಾನು ಏನು ಮಾಡಿಕೊಂಡೆ, ಫುಲ್ ಲೆಂತ್ ಅಂದರೆ ಹಾಫ್ ಬಾಡಿ ಮೆಷರ್ಮೆಂಟ್ ತೊಗೊಂಡೆ. ಗೊತ್ತಾಯ್ತಾ? ಎಷ್ಟು 15 ಇಂಚಸನ್ನು ತೊಗೊಂಡಿದ್ದೀನಿ. 1/4 ಚೆಸ್ಟ್ ಮೆಷರ್ಮೆಂಟ್ ಎಷ್ಟು ತೊಗೊಂಡಿದ್ದೀನಿ, 10 ತೊಗೊಂಡಿದ್ದೀನಿ. ಗೊತ್ತಾಯ್ತಾ? ಪೇಪರ್ ಕಟಿಂಗ್ ಮಾಡಲಿಕ್ಕೆ ಅಂದರೆ ಬಾಡಿ ಪಾರ್ಟಿನ ಪೇಪರ್ ಕಟಿಂಗ್ ಮಾಡ್ತಿರೋದಿದ್ದು. ಅದಕ್ಕೆ ಏನು ತೊಗೊಂಡಿದ್ದೀನಿ, 15 ಇಂಚಸ್ಸು ಬಾಡಿ ಮೆಷರ್ಮೆಂಟ್ ಫುಲ್ ಲೆಂತ್ ತೊಗೊಂಡಿದ್ದೀನಿ. ಇನ್ನು 10 ಇಂಚಸ್ 1/4 ಚೆಸ್ಟ್ ಮೆಷರ್ಮೆಂಟನ್ನು ತೊಗೊಂಡಿದ್ದೀನಿ. ಗೊತ್ತಾಗ್ತಿದೆನಾ? ನೆಕ್ಸ್ಟ್ ಯಾವ್ದು ಪಾರ್ಟ್ ಬೇಕಾಗಿರುತ್ತೆ ನಮಗೆ, ನೆಕ್ ವಿಡ್ತ್ ಮತ್ತು ಅಂದರೆ ಕುತ್ತಿಗೆಯ ಅಗಲ ಮತ್ತು ಭುಜದ ಅಗಲ ಬೇಕಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಶೇಪನ್ನು ತೆಗಿಬೇಕು. ಅದನ್ನು ನಾವು ಹೇಗೆ ತಗೊಳ್ತಾ ಹೋಗಬೇಕು ಅಂತ ನೋಡ್ತಾ ಹೋಗೋಣ. ನೋಡಿ, ನೀವಿಲ್ಲಿ ಒಂದು ಪೇಪರನ್ನು ನಾವು ಆಲ್ರೆಡಿ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಿಮಗೆ ನಾನಿಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. 2.5 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಬನ್ನಿ. 2.5 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಬಂದು ನಿಮಗೆ ಕುತ್ತಿಗೆ ಅಗಲ, ನೆಕ್ ವಿಡ್ತನ್ನು ಕನ್ಸಿಡರ್ ಮಾಡುತ್ತೆ. ಓಕೆನಾ? ಕುತ್ತಿಗೆ ಅಗಲನ ನಾವು ತಗೊಳ್ತಾ ಇದ್ದೀವಿ ಎಷ್ಟಕ್ಕೆ, 2.5 ಇಂಚಸ್ಸಿಗೆ. ಆಮೇಲೆ ಇಲ್ಲಿ ಶೋಲ್ಡರ್ ವಿಡ್ತ್ ಅಂತ ಹೇಳಿದ್ರೆ ಭುಜದ ಅಗಲ ಎಷ್ಟು ತಗೊಳ್ತಿದ್ದೀನಿ, 3. ಇದು ಬಂದುಬಿಟ್ಟು ನಿಮಗೆ ಭುಜದ ಅಗಲ ಮತ್ತು
ಕುತ್ತಿಗೆ ಅಗಲ ಸಿಗ್ತಾ ಹೋಗುತ್ತೆ. ದೆನ್ ನೆಕ್ಸ್ಟ್ ನಮಗೆ ಕುತ್ತಿಗೆ ಆಕಾರ ತೆಗಿಬೇಕಲ್ವಾ, ಅದಕ್ಕೋಸ್ಕರ ಲೆಂತನ್ನು ತಗೊಳ್ತಾ ಇದ್ದೀನಿ ನಾನು. ಎಷ್ಟು 6 ಇಂಚಸಲ್ಲಿ ತಗೊಳ್ತಾ ಇದ್ದೀನಿ, ನಂಗೆ ಅಷ್ಟು ಸಾಕು. ದೆನ್ ಹಾಗಾಗಿ ನಾನು 6 ಇಂಚಸನ್ನು ತಗೊಂಡಿದ್ದೀನಿ. ದೆನ್ ನೆಕ್ಸ್ಟ್ ಅದನ್ನು ನಾನು ಒಂದು ಚೌಕ ಟೈಪಲ್ಲಿ ಒಂದು ಲೈನ್ಸನ್ನು ಹಾಕ್ಕೊಂಡಿದ್ದೀನಿ. ದೆನ್ ನೆಕ್ಸ್ಟ್ ಮೆಷರ್ಮೆಂಟ್ ತಗೊಳ್ತಾ ಇದ್ದೀನಿ ಅಲ್ವಾ ನಾನು. ದೆನ್ ನೆಕ್ಸ್ಟ್ ಮೆಷರ್ಮೆಂಟ್ ತಗೊಳ್ತಿರುವಂಥದ್ದು ಆರ್ಮೋಲ್ ಶೇಪಿಂದು. ಈ ಆರ್ಮೋಲ್ ಶೇಪ್ ತೆಗಿಲೇಬೇಕು, ಸ್ಲೀವ್ ಅಟ್ಯಾಚ್ ಮಾಡಬೇಕಂದ್ರೆ ಆರ್ಮೋಲ್ ಇರಬೇಕಲ್ವ. ಸೊ ಹಾಗಾಗಿ ಆರ್ಮೋಲ್ ಶೇಪ್ ತೆಗಿಲಿಕ್ಕೋಸ್ಕರ ನಾನಿಲ್ಲಿ 5.5 ಇಂಚಸಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ ಚಿತ್ರದಲ್ಲಿ. ಈ ಆರ್ಮೋಲ್ ಶೇಪನ್ನು ತೆಗಿಲಿಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಲೆಂತನ್ನು ತಗೊಳ್ತಾ ಇದ್ದೀನಿ. ಎಷ್ಟು ಲೆಂತನ್ನು ತಗೊಳ್ತಾ ಇದ್ದೀನಿ, 5.5 ಇಂಚಸನ್ನು ತಗೊಳ್ತಾ ಇದ್ದೀನಿ. ಯಾಕೆ, ಆರ್ಮೋಲಿನ ಲೆಂತ್ ತೆಗಿಲಿಕ್ಕೋಸ್ಕರ. ನೀವು ನೋಡ್ತಿರ್ಬೋದು ಎಲ್ಲಿ ತಗೊಂಡಿದ್ದೀನಿ, ಎಲ್ಲಿ ಅಂತ ಹೇಳಿದರೆ ಭುಜದ ಪಾಯಿಂಟ್ ಮಾರ್ಕ್ ಮಾಡ್ಕೊತಿರ್ತೀವಲ್ವ ಅದ್ರಿಗೆ, ಅಲ್ಲಿಂದ ನಾನು ಸ್ಟ್ರೈಟ್ ಲೈನ್ ಒಂದು ಎಳ್ಕೊಂಡಿದ್ದೀನಿ. ದೆನ್ ನೆಕ್ಸ್ಟ್ ಇವಾಗ ಸ್ಕೇಲ್ ಇಡ್ತಿದ್ದೀನಿ ಅಲ್ವಾ, ಇದು ಬಂದುಬಿಟ್ಟು ನಿಮಗೆ 1/4 ಚೆಸ್ಟ್ ಮೆಸರ್ಮೆಂಟ್ ಇಲ್ಲಿ ಬರ್ತಾ ಹೋಗುತ್ತೆ ನಿಮಗೆ. ಇಲ್ಲಿ ನೋಡಿ 8 ಇಂಚಸಿಗೆ ಒಂದು ಮಾರ್ಕ್ ಮಾಡ್ತಿದ್ದೀನಿ, 10 ಇಂಚಸಿಗೆ ಒಂದು ಮಾರ್ಕ್ ಮಾಡ್ತಿದ್ದೀನಿ. 8 ಇಂಚಸ್ ಏನು ಬಂದಿರೋದು, 8 ಇಂಚಸ್ ಏನಿದೆ ಇಲ್ಲಿ, ಇದು ಬಂದುಬಿಟ್ಟು ನಿಮಗೆ 1/4 ಚೆಸ್ಟ್ ಮೆಸರ್ಮೆಂಟ್ ಕರೆಕ್ಟ್ ಮೆಷರ್ಮೆಂಟ್. 2 ಇಂಚಸ್ ಏನು ತಗೊಳ್ತಿದ್ದೀನಿ ನಾನು ಸೈಡ್ ಸೀಮಿಗೋಸ್ಕರ ಎಕ್ಸ್ಟ್ರಾ 2 ಇಂಚಸನ್ನು ತಗೊಳ್ತಾ ಇದ್ದೀನಿ, ಅದನ್ನು ಕೂಡ ಮಾರ್ಕ್ ಮಾಡಿದ್ದೀನಿ. ಕಾಣಿಸ್ತಾ ಇದೆಯಾ? ದೆನ್ ನೆಕ್ಸ್ಟು ಇಲ್ಲಿ ನಿಮಗೆ ನೆಕ್ಸ್ಟ್ ಬರುವಂಥದ್ದು ನಿಮಗೆ ಇಲ್ಲಿ ನೋಡಿ, ನೆಕ್ ಶೇಪ್ ತೆಗಿಲಿಕ್ಕೋಸ್ಕರ, ರೌಂಡ್ ನೆಕ್ ಶೇಪ್ ತೆಗಿಲಿಕ್ಕೋಸ್ಕರ ನಾನಿಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಆ ಮಾರ್ಕ್ ಮಾಡಿಕೊಂಡು ಒಂದು ರೌಂಡ್ ನೆಕ್ಕಲ್ಲಿ ಶೇಪನ್ನು ತೆಗಿತಾ ಇದ್ದೀನಿ ನೋಡಿ. 1 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ನೀಟಾಗಿ ಶೇಪ್ ತೆಗಿತಾ ಇದ್ದೀನಿ. ನಿಮಗೆ ಹಾಗೆ ಬರುತ್ತೆ ಅಂತ ಹೇಳಿದ್ರೆ ಹಾಗೆ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ 1 ಇಂಚಸ್ ಅಂತ ಮಾರ್ಕ್ ಮಾಡ್ಕೊಳ್ಳಿ ಜಸ್ಟ್, ಆವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಕೂಡ ಅಷ್ಟೇ ನೋಡಿ, ನಾನು ನಿಮಗೆ ಇಲ್ಲಿ ಆರ್ಮೋಲಿನ ಶೇಪ್ ತೆಗಿಬೇಕು. ಸೊ ಹಾಗಾಗಿ ನಾನು 1.5 ಇಂಚಸ್ ಅಂದರೆ 1.5 ಇಂಚಸ್ಸಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1 ಇಂಚಸ್ಸಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಫ್ರಂಟ್ ಟು ಬ್ಯಾಕ್ ಎರಡೂ ಕೂಡ ಆರ್ಮೋಲ್ ಶೇಪ್ ತೆಗಿಬೋದು. ಬಟ್ ನಾನು ಜಸ್ಟ್ ಇಲ್ಲಿ ಫ್ರಂಟ್ ಮಾತ್ರ ಹೇಗೆ ತೆಗಿಯೋದು ಅಂತ ಹೇಳ್ಕೊಡ್ತೀನಿ. ಒಂದೇ ಆರ್ಮೋಲ್ ಶೇಪನ್ನು ನೋಡಿ, ಈ ಥರ ಮಾರ್ಕ್ ಮಾಡ್ಕೊಂಡು 1.5 ಇಂಚಿಗೆ ಕರೆಕ್ಟಾಗಿ ಒಂದು ಕ್ರಾಸ್ ಲೈನಲ್ಲಿ ಅರ್ಧ ಚಂದ್ರಾಕಾರ ವೃತ್ತದಲ್ಲಿ ನಾವೇನು ಮಾಡ್ತೀವಿ, ಆರ್ಮೋಲ್ ಶೇಪನ್ನು ತೆಗಿತೀವಿ. ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ಶೋಲ್ಡರ್, ಅಂದರೆ ಶೋಲ್ಡರ್ ಹತ್ರ ಶೇಪ್ ಕೊಡಬೇಕಲ್ವಾ. ಈ ಭುಜದ ಹತ್ರ ಶೇಪ್ ಕೊಡೋಕ್ಕೋಸ್ಕರ ನಾನು ಮಾಡ್ತೀನಿ, ಒಂದು 1/4 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಕ್ರಾಸಲ್ಲಿ ಲೈನ್ ಎಳ್ಕೊಂಡಿದ್ದೀನಿ. ದೆನ್ ನೆಕ್ಸ್ಟ್ ಬರುವಂಥದ್ದು ಈ ಇದೇನೋ 10 ಇಟ್ಕೊಂಡಿದ್ದೀವಲ್ವ 1/4 ಚೆಸ್ಟ್ ಮೆಸರ್ಮೆಂಟು, ಅಲ್ಲಿಂದ ನಾವು ಏನು ಮಾಡ್ತೀವಿ, 15 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಸ್ಟ್ರೈಟಾಗಿ ಒಂದು ಮಿಡ್ ಪಾಯಿಂಟನ್ನು ಮಾಡ್ಕೊಳ್ತೀವಿ ಅಲ್ಲಿಂದ. ಯಾಕೆ, ಬಾಡಿ ಶೇಪ್ ಕೊಡಬೇಕಲ್ವ, ಬಾಡಿ ಶೇಪಿಗೋಸ್ಕರ ನಾವೇನು ಮಾಡ್ತೀವಿ, ಒಂದು ಮಾರ್ಕನ್ನು ಮಾಡ್ಕೊಳ್ತೀವಿ. ಮಾರ್ಕ್ ಮಾಡಿಕೊಂಡು ಅಲ್ಲಿ ಒಂದು ಶೇಪನ್ನು ಕೊಡ್ತಾ ಇದ್ದೀನಿ ನೋಡಿ, ಆ ಥರ ಶೇಪನ್ನು ಕೊಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು ಗಾರ್ಮೆಂಟ್ಸನ್ನು ಶೇಪ್ ಇರಲ್ಲ, ಶೇಪ್ಲೆಸ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ದೆನ್ ನೆಕ್ಸ್ಟ್ ಬರುವಂಥದ್ದು ಇದಿಷ್ಟು ಬಂದುಬಿಟ್ಟು ನಿಮಗೆ ಒಂದು ಬಾಡಿ ಪಾರ್ಟಿನ ಮೆಷರ್ಮೆಂಟ್. ಇಷ್ಟು ಮೆಷರ್ಮೆಂಟನ್ನು ನೀವು ಹಾಕ್ಕೊಳ್ಬೇಕಾಗಿರುತ್ತೆ. ದೆನ್ ನೆಕ್ಸ್ಟ್ ನಾನಿಲ್ಲಿ ಬರೆದಿದ್ದೀನಿ ನೋಡಿ, ಎಷ್ಟೆಷ್ಟು ಇಂಚಸ್ಗೆ ನಾನು ಹಾಕ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು. 2.5 ಇಂಚಸ್ ಏನದು ನೆಕ್ ವಿಡ್ತ್ ಅಂತ ಹೇಳಿದ್ರೆ ಕುತ್ತಿಗೆ ಆಗಲ್ಲ. ನಾವು ಎಷ್ಟು ತೊಗೊಳ್ಬೇಕು, ಯಾವುದೇ ಡ್ರೆಸ್ ಸ್ಟಿಚ್ ಅಂದರೆ ಮೆಷರ್ಮೆಂಟ್ ತೊಗೊಳ್ತಿದ್ದೀರ ಅಂತ ಹೇಳಿದ್ರೆ ನೀವು 2.5 ಇಂಚಸ್ ನೆಕ್ ವಿಡ್ತ್ ತೊಗೊಳ್ಳೇಬೇಕಾಗಿರುತ್ತೆ ಅಂತ ಹೇಳಿದ್ರೆ ಕುತ್ತಿಗೆ ಆಗಲ್ಲ ತೊಗೊಳ್ಬೇಕು. ಮತ್ತು ನೆಕ್ ಲೆಂತನ್ನು ಕೂಡ ನೀವು ತೊಗೊಳ್ಬೇಕಾಗಿರುತ್ತೆ 6 ಇಂಚಸ್. ಬೇರೆಯವರು ಅಂತ ಹೇಳಿದ್ರೆ ನಿಮ್ಗೆ ಅವ್ರು ಕೇಳ್ಕೊಳ್ಳಿ, ಯಾರಿಂದ ಹೊಲಿತಿದ್ದೀರ ಅಥವಾ ನೀವೇ ಇದು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸ್ಟಿಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಎಷ್ಟು ಲೆಂತ್ ಬೇಕು ನಿಮಗೆ, ನೆಕ್ಕಲ್ಲಿ ಎಷ್ಟು ಡೀಪ್ ಬೇಕು ಅನ್ನೋದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ. ದೆನ್ ನೆಕ್ಸ್ಟ್ ಇಲ್ಲಿ ಆರ್ಮೋಲ್ ಶೇಪ್ ತೆಗಿಬೇಕಾದ್ರೂ ಅಷ್ಟೇ ಲೆಂತನ್ನು ತೊಗೊಂಡಿದ್ದೀನಿ ನಾನು. ಆರ್ಮೋಲ್ ಲೆಂತನ್ನು 5.5 ಇಂಚಸ್ ಇದೆ, ಆದರೆ ಅಲ್ಲಿ ನಿಮಗೆ 6 ಇಂಚಸ್ ಕೂಡ ಬರುತ್ತೆ, 6.5 ಕೂಡ ಬರುತ್ತೆ. ಇಲ್ಲಿ ಜಸ್ಟ್ ನನಗೆ 5.5 ಇಂಚಸ್ ಸಾಕಾಗಿದೆ. ಎಷ್ಟು 32 ಇಂಚಸ್ ಫಾರ್ ಚೆಸ್ಟ್ ಮೆಜರ್ಮೆಂಟ್ 32 ಇಂಚಸ್ ಇರೋರಿಗೆ 5.5 ಇಂಚಸ್ ಸಾಕು. ನಾನು ಹಾಗಾಗಿ 5.5 ಇಂಚಸ್ ತೊಗೊಂಡಿದ್ದೀನಿ. ಹಾಗೆ ನೀವು ನೋಡ್ತಿರ್ಬೋದು ಒಂದು ಲೈನನ್ನು ಎಳಿತಾ ಇದ್ದೀನಿ. ಈ ಲೈನ್ ಬಂದುಬಿಟ್ಟು ನಿಮಗೆ ಆರ್ಮೋಲಿನ ಶೇಪ್ ಕೊಡಲಿಕ್ಕೋಸ್ಕರ ಅರ್ಧ ಚಂದ್ರಾಕಾರ ವೃತ್ತದಲ್ಲಿ ನಾನೇನು ಮಾಡ್ತಿದ್ದೀನಿ, ಶೇಪನ್ನು ಕೊಡ್ತಾಯಿದ್ದೀನಿ. ಇಷ್ಟು 1.5 ಇಂಚಸ್ ಬರ್ತಿದ್ದೀನಿ ನಾನಲ್ಲಿ. ದೆನ್ ನೆಕ್ಸ್ಟ್ ಇಲ್ಲಿ ಫುಲ್ ಲೆಂತ್ ಬಾಡಿ ಲೆಂತ್ ಎಷ್ಟಿದೆ, 15 ಇಂಚಸ್ ಇದೆ. ಅದಕ್ಕೆ ನಾನು ಮಾಡ್ತೀನಿ ಅಲ್ಲಿಂದ, ಇವಾಗ ನೋಡಿ ಶೇಪ್ ಕೊಟ್ಟಿದ್ದೀನಿ ಅಲ್ವಾ 10 ಇಂಚಸ್ಗೆ, ಅಲ್ಲಿಂದ ಅಲ್ಲಿಗೆ ಮಿಡ್ ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಇಷ್ಟು 1/2 ಇಂಚಸ್ಸಿಗೆ ಮಿಡ್ ಪಾಯಿಂಟ್ ಮಾಡ್ಕೊಂಡಿದ್ದೀನಿ, ಸಾಕಾಗುತ್ತೆ. ಅಲ್ಲಿಂದ ಮಿಡ್ ಪಾಯಿಂಟ್ ಮಾಡಿಕೊಂಡು ಒಂದು ಶೇಪನ್ನು ಕೊಟ್ಟಿದ್ದೀನಿ ನಾನು ಕ್ರಾಸಲ್ಲಿ. ಓಕೆನಾ, ಈ ಶೇಪ್ ಇಲ್ಲ ಅಂತ ಹೇಳಿದ್ರೆ ನಮಗೇನಾಗುತ್ತೆ, ನಮಗೆ ಶೇಪ್ ಲೆಸ್ ಆಗಿ ಬರುತ್ತೆ. ಓಕೆನಾ, ಈ ಶೇಪ್ ಕೊಡಲೇಬೇಕಾಗಿರುತ್ತೆ ನೀವು. ಹಾಗಾಗಿ ದೆನ್ ನೆಕ್ಸ್ಟ್ ಬರುವಂಥದ್ದು ನಿಮಗೆ ಇದಿಷ್ಟು ಶೇಪ್ ಕೊಡ್ತಾ ಇದ್ದೀನಿ ನಾನು. ದೆನ್ ನೆಕ್ಸ್ಟ್ ಬರುವಂಥದ್ದು ನಿಮಗೆ ಇಲ್ಲಿ ನೋಡಿ, ನಾನು ಭುಜದ ಹತ್ರ ಯಾಕೆ ಇಲ್ಲಿ ಇದು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದರೆ 2.5 ಇದೆ ಕುತ್ತಿಗೆ ಆಕಾರ. ದೆನ್ ನೆಕ್ಸ್ಟ್ ಇಲ್ಲಿ ಭುಜದ ಆಕಾರ ಅಗಲ ಕೂಡ ನಾನು ಏನು ಮಾಡಿದ್ದೀನಿ, ಇಲ್ಲಿ 1/4 ಇಂಚಸ್ಸಿಗೆ ಒಂದು ಶೇಪನ್ನು ಕೊಟ್ಟಿದ್ದೀನಿ. ಇದಿಷ್ಟು ಬಂದುಬಿಟ್ಟು ನಿಮಗೆ
ಇದು ಬಾಡಿ ಮೆಷರ್ಮೆಂಟಿನ ಒಂದು ಮೆಷರ್ಮೆಂಟ್. ಓಕೆನಾ, ಹೇಗೆ ಕಟ್ ಮಾಡಬೇಕು ಅಂತ ಹೇಳಿ ನಾನು ಹಾಕಿದ್ದೀನಿ. ದೆನ್ ನೆಕ್ಸ್ಟು ಇದನ್ನು ನೀವು ಕರೆಕ್ಟಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟಿಗೆ ನಾನು ಯಾಕೆ ಇದನ್ನು ನೆಕ್ಸ್ಟ್ ಡೇನೇ ಇದನ್ನು ಕ್ಲಾಸ್ ತೊಗೊಂಡಿದ್ದೀನಿ ಅಂತ ಹೇಳಿದರೆ, ಇನ್ನು ಮೆಷರ್ಮೆಂಟ್ ಹೇಳಿದ್ದೀನಿ. ಮೆಷರ್ಮೆಂಟ್ ಹೇಳಿ ನೆಕ್ಸ್ಟ್ ಬೇರೆ ಮಿಷನ್ಸಿಂದ ಎಲ್ಲದಕ್ಕೂ ಹೋದರೆ ಈ ಮೆಷರ್ಮೆಂಟ್ ಹೇಳಾದಮೇಲೆ ಇದು ನಿಮಗೆ ಮರ್ತು ಹೋಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ನೆಕ್ಸ್ಟ್ ಡೇನೇ ಮೆಷರ್ಮೆಂಟಿನ ಸ್ವಲ್ಪ ಎಕ್ಸ್ಪ್ಲೇನ್ ಕೊಟ್ಟರೆ ನಿಮಗೆ ಕರೆಕ್ಟಾಗಿ ನೆನಪಿರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಸೊ ಇದು ಬಾಡಿ ಮೆಷರ್ಮೆಂಟಿನ ಒಂದು ಮೆಷರ್ಮೆಂಟ್ ಆಗಿರುತ್ತೆ, ನೀವು ನೋಡ್ತಿರ್ಬೋದು. ದೆನ್ ನೆಕ್ಸ್ಟ್ ಆಮೇಲೆ ಇವಾಗ ನೋಡಿ, ಭುಜದಿಂದ ಇವಾಗ ನಾನು ಸ್ಟ್ರೈಟ್ ಲೈನ್ ಎಳಿತಾ ಇದ್ದೀನಿ. ಇದು ಯಾಕಂತ ಹೇಳಿದ್ರೆ ಟಕ್ಸ್ ಹಿಡಿತೀವಿ, ನಾವು ಟಕ್ ಹಿಡಿತೀವಿ, ಗೊತ್ತಾಗ್ತಿದೆಯಾ? ಆ ಟಕ್ಕಿಗೋಸ್ಕರ ಈ ಭುಜದ ಸ್ಟ್ರೈಟ್ ಲೈನ್ಗೆ ನಾವು ಇದು ಮಾಡಬೇಕು, ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ 5 ಇಂಚಸ್ಸಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಒಂದು 5 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಆ ಕಡೆ ಪಕ್ಕದಲ್ಲಿ 1 ಇಂಚಸ್ ತಗೊಳ್ಳಿ. ಈ ಕಡೆ ಸೈಡ್ 1 ಇಂಚಸ್ಸು, ಆ ಕಡೆ ಸೈಡ್ 1 ಇಂಚಸ್ಸನ್ನು ತಗೊಳ್ಳಿ. ನೀವು ಬೇಕಾದ್ರೆ ನಂಬರ್ಸ್ಗಳನ್ನ ಕೊಟ್ಕೊಬೋದು, 1 2 3 4 5, ಇಲ್ಲಾಂದರೆ ABCD ಈ ಥರ ಏನಾದರೂ ಕೊಟ್ಕೋಬೋದು. ಬಟ್ ನಾನಿಲ್ಲಿ ನಿಮಗೆ ಜಸ್ಟ್ ತೋರಿಸ್ಕೊಡ್ತಿದ್ದೀನಿ. ಆ ಕಡೆ 1 ಇಂಚಸ್, ಈ ಕಡೆ 1 ಇಂಚಸ್ ಇಟ್ಬಿಟ್ಟು ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಈ ಥರ ಲೈನ್ಸ್ಗಳನ್ನ ಹೇಳ್ಕೊಳ್ಳಿ. ಯಾಕಂತ ಹೇಳಿದ್ರು ಡಾಟ್ ಹಿಡಿಬೇಕು, ಟಕ್ ಹಿಡಿಬೇಕು ಅಂಥೇಳಿ ಒಂದೊಂದು ಲೈನ್ಸನ್ನು ಹಾಕ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಇದಿಷ್ಟಾದಮೇಲೆ ನೀವು ಅಲ್ಲೆಷ್ಟು 1 ಇಂಚಸ್ ಟೋಟಲಾಗಿ 2 ಇಂಚಸ್ಸಿಗೆ ನೀವು ಮಾಡ್ಕೋಬೇಕಾಗುತ್ತೆ. ಹೇಗೆ? ಈ ಭುಜದ ಸ್ಟ್ರೈಟ್ ಲೈನಿಗೆ ಮಾರ್ಕ್ ಮಾಡ್ಕೋಬೇಕು, ಆ ಥರ. ದೆನ್ ನೆಕ್ಸ್ಟ್ ಬರುವಂಥದ್ದು ನಿಮಗೆ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನಾನು ನಿಮಗೆ ಇಲ್ಲಿ ಕಟ್ಟಿಂಗ್ ಲೈನ್ಗಳನ್ನ ತೋರಿಸ್ತಿದ್ದೀನಿ ನೋಡಿ. ಕಟ್ಟಿಂಗ್ ಲೈನ್ಗಳು ನಾನು ಇವಾಗ ತೋರಿಸ್ತಿರೋದೆಲ್ಲ ನಿಮಗೆ ಕಟ್ಟಿಂಗ್ ಲೈನ್ಗಳು ಬರ್ತಾ ಹೋಗುತ್ತೆ. ಇದಿಷ್ಟು ನೀವು ಕಟ್ ಮಾಡಬೇಕಾಗಿರೋ ಲೈನ್ಸ್ಗಳು. ಓಕೆನಾ, ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು. ಅದೇ ಪೊಸಿಷನಲ್ಲಿ ನೀವೇನು ಮಾಡಬೇಕು, ಇದನ್ನು ಕಟ್ ಮಾಡಬೇಕಾಗಿರುತ್ತೆ. ಓಕೆನಾ, ಇವಾಗ ಸೀಸರ್ ತೊಗೊಂಡು ಇದನ್ನು ಕಟ್ ಮಾಡ್ತಾ ಬರೋಣ. ನೋಡಿ, ನಾನು ಇವಾಗ ಮಾರ್ಕ್ ಬೇರೆ ಹಾಕಿದ್ದೀನಿ. ಸೀಸರ್ ತೊಗೊಂಡು ಇದನ್ನು ಕಟ್ ಮಾಡ್ತಾ ಹೋಗೋಣ. ಓಕೆನಾ, ಸೀಸರನ್ನು ತಗೊಂಡ್ಬಿಟ್ಟು ಇದನ್ನು ಒಂದು ಕಟ್ ಮಾಡ್ಕೊಳ್ಳೋಣ. ಯಾವ ಥರ ಕಟ್ ಮಾಡಬೇಕು ತೋರಿಸ್ಕೊಡ್ತಿದ್ದೀನಿ ನೋಡಿ, ಅದೇ ಥರ ಕಟ್ ಮಾಡಬೇಕು. ನೀವು ಮಿಸ್ ಮಾಡಿದ್ರೆ ಏನಾಗುತ್ತೆ, ಶೇಪ್ ಹೋಗುತ್ತೆ. ಗೊತ್ತಾಯ್ತಾ? ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ತಾ ಇದ್ದೀನಿ ನೋಡಿ ನಾನು. ಅದೇ ಥರ ನೀವು ಕಟ್ ಮಾಡ್ತಾ ಹೋಗಿ ಓಕೆ, ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ನಾನು ಫ್ರಂಟು ಶೇಪ್ ಹಾಕಿದ್ದೀನಿ, ಬ್ಯಾಕ್ ಸೈಡ್ ಶೇಪ್ ಹಾಕಿಲ್ಲ. ಇದರಲ್ಲಿ ನಮ್ಮ ಒಳಗಡೆ ಇರೋ ಒಂದು ಫ್ಯಾಬ್ರಿಕನ್ನು ತಗೊಳ್ಬೇಕಾಗುತ್ತೆ, ಅಥವಾ ಒಂದು ಪೇಪರನ್ನು ತಗೊಳ್ಳಿ. ಫ್ರಂಟು, ನೆಕ್ಸ್ಟ್ ಬರುವಂಥದ್ದು ಬ್ಯಾಕು. ಫ್ರಂಟು ಬ್ಯಾಕ್ 2 ಬಂದಿರುತ್ತೆ. ಸೊ ನೀವೇನು ಮಾಡಬೇಕಾಗಿರುತ್ತೆ, ನೆಕ್ಸ್ಟು ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಇಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಅಂತ. ದೆನ್ ನೆಕ್ಸ್ಟ್ ನೀವೇನು ಮಾಡಬೇಕು, ಇದನ್ನು ಒಂದು ಸಪ್ರೇಟಾಗಿ ಮಾಡಿಟ್ಕೊಳ್ಳಿ, ಫ್ರಂಟು ಮತ್ತು ಬ್ಯಾಕನ್ನು. ಸೊ ನಾನು ರಿಮೂವ್ ಮಾಡ್ತಾಯಿದ್ದೀನಿ, ಬೇಡ ಅಷ್ಟು ದೊಡ್ಡಕ್ಕಂತ. ಜಸ್ಟ್ F ಮತ್ತು B ಅಂತ ಜಸ್ಟ್ ಅಷ್ಟೇ ಹಾಕಿರ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. F ಮತ್ತು B, ಫ್ರಂಟ್ ಮತ್ತು ಬ್ಯಾಕ್ ಅಂತ ಹಾಕ್ತೀನಿ. ದೆನ್ ನೆಕ್ಸ್ಟ್ ಇಲ್ಲಿ ನೋಡಿ, ನಿಮಗೆ ಬ್ಯಾಕನ್ನು ಆ ಕಡೆ ಸೈಡಲ್ಲಿ ತೆಗೆದಿಟ್ಕೊಂಡ್ಬಿಡಿ. ಫ್ರಂಟನ್ನು ಅಷ್ಟೇ ಎತ್ತಿಟ್ಕೊಳ್ಳೋಣ. ಕಾಣಿಸ್ತಾ ಇದೆ ಅಲ್ವ ಇಲ್ಲಿ ಫ್ರಂಟ್ ಬ್ಯಾಕು. ಸೈಡಲ್ಲಿ ಬ್ಯಾಕನ್ನು ಎತ್ತಿಟ್ಕೊಳ್ಳಿ, ಫ್ರಂಟನ್ನು ಅಷ್ಟೇ ತೊಗೊಳ್ಳಿ. ಯಾಕಂತ ಹೇಳಿದ್ರೆ ಫ್ರಂಟ್ ಶೇಪ್ ಆಗಿರುತ್ತೆ. ನೀವು ಒಂದೇ ಸಲ ಕಟ್ ಮಾಡಿ ಹೇಳಿದರೆ ಬ್ಯಾಕು ಮತ್ತು ಫ್ರಂಟು ಒಂದೇ ಶೇಪಲ್ಲಿ ನೆಕ್ಸ್ಟ್ ಶೇಪ್ ಕಟ್ಟಾಗಿ ಹೋಗುತ್ತೆ. ಹಾಗಾಗಿ ಬ್ಯಾಕನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಟ್ಟು ಈ ಫ್ರಂಟನ್ನು ನೆಕ್ಸ್ಟ್ ಶೇಪನ್ನು ತೆಕ್ಕೊಳ್ಳಿ. ಕುತ್ತಿಗೆ ಒಂದು ಆಕಾರನ ತೆಕ್ಕೊಳ್ಳಿ, ಫ್ರಂಟಿನ ಕುತ್ತಿಗೆ ಆಕಾರ ತೆಕ್ಕೊಳ್ಳಿ. ಈ ಥರ ಬರುತ್ತೆ, ಈ ಥರ ಬರಬೇಕು ನಿಮಗೆ. ಗೊತ್ತಾಗ್ತಿದೆಯಾ? ಈ ಥರ ನಿಮಗೆ ಒಂದು ಪೇಪರ್ ಕಟ್ಟಿಂಗ್ ಬಂದಿರಬೇಕು. ಯಾಕೆ ಪೇಪರ್ ಕಟ್ಟಿಂಗ್ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ, ನೆಕ್ಸ್ಟಲ್ಲಿ ನಿಮಗೆ ಬ್ಯಾಕಲ್ಲಿ ತಗೊಳ್ಳಿ. ಬ್ಯಾಕ್ ಸೈಜಿನ ಪೇಪರ್ ಕಟ್ಟಿಂಗನ್ನು ತೊಗೊಂಡ್ಬಿಟ್ಟು ಅಲ್ಲಿ ಶೇಪ್ ಕೊಡಿ. ನೀವು ಇಲ್ಲಿ ನೋಡಿ 2.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎಷ್ಟು 2.5 ಇಂಚಸ್ಗೆ ಮಾರ್ಕ್ ಇದೆ ಅದು. ಅಲ್ಲಿಂದ ನಿಮಗೆ ಎಷ್ಟು ಡೀಪ್ ಬೇಕು, ಬ್ಯಾಕ್ ಸೈಡಲ್ಲಿ ಎಷ್ಟು ಡೀಪ್ ಬೇಕು, ನಾನು ಜಸ್ಟ್ 3 ಇಂಚಸ್ ಅಷ್ಟೇ ತಗೊಳ್ತಾ ಇದ್ದೀನಿ. ನನಗೆ 3 ಇಂಚಸ್ ಸಾಕು ಬ್ಯಾಕಲ್ಲಿ, ಹಾಗಾಗಿ ನಾನು 3 ಇಂಚಸನ್ನು ತಗೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಡೀಪ್ ಬೇಕು ಅಷ್ಟು ಡೀಪ್ ಇಟ್ಕೋಬೋದು. ಜಸ್ಟ್ ನೀವು ಕಲೀಲಿಕ್ಕೋಸ್ಕರ 3 ಇಂಚಸನ್ನು ತಗೊಂಡ್ಬಿಟ್ಟು ಅಲ್ಲೂ ಕೂಡ ನೀವೇನು ಮಾಡಿ, ಬ್ಯಾಕಲ್ಲಿ ರೌಂಡ್ ನೆಕ್ ಶೇಪನ್ನು ತೆಕ್ಕೊಳ್ಳಿ. ಗೊತ್ತಾಗ್ತಿದ್ದೇನಾ? ನೀವು ನೋಡ್ಬೋದು ನಾನು ಯಾವ ಥರ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು. ಅದನ್ನು ಕೂಡ ಒಂದು ಟ್ರಿಮ್ ಮಾಡ್ಕೊಳ್ಳಿ. ಅಂತ ಹೇಳಿದ್ರೆ ಸೀಸರ್ ತೊಗೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದೆಷ್ಟು ಇಂಚಸ್ ಇದೆ ನೋಡಿ, 2.5 ಇಂಚಸ್ ಇದೆ ಬ್ಯಾಕಲ್ಲಿ. ಗೊತ್ತಾಯ್ತಾ? ಬ್ಯಾಕಲ್ಲಿ 3 ಇಂಚಸ್ ಕೆಳಗಡೆ ಇದೆ ಲೆಂತ್ ಬಂದುಬಿಟ್ಟು 2.5 ಇಂಚಸ್. ಹಾಗೆ ಅಲ್ಲಿ 1 ಇಂಚಸ್ ಬೇಕು ಅಂತ ಹೇಳಿದ್ರೆ ನೀವು ತಗೊಳ್ಳಿ. ಇಲ್ಲಾಂತ ಹೇಳಿದ್ರೆ ಹಾಗೆ ಕಟ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ನೀವು ಕಟ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಾ? ಓಕೆ, ಕಟ್ ಮಾಡಿ ಆಗಿರುವಂಥ ಪೇಪರ್ಸ್ ಬಂದುಬಿಟ್ಟು ನಿಮಗೆ ಈ ಥರ ಇರುತ್ತೆ. ಪೇಪರ್ ಕಟ್ಟಿಂಗಲ್ಲಿ ಈ ಥರ ಪೇಪರ್ ಕಟ್ಟಿಂಗ್ ಬಂದಿರುತ್ತೆ ನಿಮಗೆ. ಗೊತ್ತಾಗ್ತಿದೆಯಾ? ಇದು ಬಂದು ನಿಮಗೆ ಬ್ಯಾಕ್ ಪೇಪರ್ ಕಟ್ಟಿಂಗ್ ಆಗಿರುತ್ತೆ. ಇವಾಗ ನಿಮಗೆ ಬ್ಯಾಕು ಮತ್ತು ಫ್ರಂಟ್ ಎರಡೂ ಕೂಡ ಒಟ್ಟಿಗೆ ಇಡೋಣ. ನೋಡಿ, ಬ್ಯಾಕು ಮತ್ತು ಫ್ರಂಟ್ ಪೇಪರ್ ಕಟ್ಟಿಂಗ್ ಎರಡೂ ಕಡೆ ಇದೇ ಥರ ಬಂದಿರುತ್ತೆ.
ಕಾಣಿಸ್ತಾ ಇದೆಯಾ? ಬ್ಯಾಕು ಮತ್ತು ಫ್ರಂಟ್ ಪೇಪರ್ ಕಟಿಂಗ್ ಎರಡೂ ಕೂಡ ಈ ಥರ ಬಂದಿರಬೇಕು ನಮಗೆ. ಈ ಥರ ಬಂದಿದೆ ಅಂತ ಹೇಳಿದ್ರೆ ಇದು ರೈಟ್ ಆಗಿರುತ್ತೆ. ನೀವೇನಾದರೂ ಈ ಥರ ಬಂದಿಲ್ಲ, ಸಪ್ರೇಟ್ ಬಂದಿದೆ ಅಂತ ಹೇಳಿದ್ರೆ, ಈ ಥರ ಬರದೆ ಬೇರೆ ಥರ ಬಂತು ಅಂತ ಹೇಳಿದ್ರೆ ನಿಮಗೆ ಅದು ರಾಂಗ್ ಮೆಥಡ್ ಅಂತ, ರಾಂಗ್ ಆಗಿದೆ, ಅದನ್ನು ನೀವು ಸರಿ ಮಾಡ್ಕೋಬೇಕು ಅಂತ ಅರ್ಥ. ಗೊತ್ತಾಗ್ತಿದೆಯಾ? ಓಕೆ, ಇವತ್ತಿನ ಈ ಬಾಡಿ ಪಾರ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ಕೊಳ್ತಾ ನೆಕ್ಸ್ಟ್